ಕುಂಬಾರ ಮತ್ತು ಮಣ್ಣು. ಬೆಟ್ಟಗಳ ನಡುವೆ ಇರುವ ಒಂದು ಶಾಂತವಾದ ಹಳ್ಳಿಯಲ್ಲಿ ಜೋನಾ ಎಂಬ ಯುವಕ ಕುಂಬಾರನ ಅಂಗಡಿಯಲ್ಲಿ ಕೆಲಸ ಕಲಿಯುತ್ತಿದ್ದನು. ಪ್ರತಿದಿನ ಅವನು ತನ್ನ ಗುರು ಮಣ್ಣಿನ ಮುದ್ದೆಗಳನ್ನು ಸುಂದರವಾದ ಹೂದಾನಿ, ಬಟ್ಟಲು ಮತ್ತು ದೀಪಗಳನ್ನಾಗಿ ಮಾಡುವುದನ್ನು ನೋಡುತ್ತಿದ್ದನು. ಗುರುವಿನ ಕೈಗಳು ನಿಧಾನವಾಗಿ ಆದರೆ ದೃಢವಾಗಿ ತಾಳ್ಮೆಯಿಂದ ಚಲಿಸುತ್ತಿದ್ದವು. ಆದರೆ ಜೋನಾ ಯಾವಾಗಲೂ ಆತುರಪಡುತ್ತಿದ್ದನು. ತನ್ನ ಮಡಿಕೆಗಳು ತಕ್ಷಣವೇ ಪರಿಪೂರ್ಣವಾಗಿ ಕಾಣಬೇಕೆಂದು ಅವನು ಬಯಸುತ್ತಿದ್ದನು. ಒಂದು ದಿನ ಅವನು ಸುಂದರವಾದ ಹೂದಾನಿಯನ್ನು ತಯಾರಿಸಿ, ಗುರುವೇ, ಇದು ತಯಾರಾಗಿದೆ, ಇದನ್ನು ಬೆಂಕಿಯ ಗೂಡಿನಲ್ಲಿ ಇಡೋಣ, ನಾಳೆ ನಾನು ಇದನ್ನು ಮಾಡಬಹುದು ಎಂದನು. ಕುಂಬಾರನು ಅದನ್ನು ಸೂಕ್ಷ್ಮವಾಗಿ ನೋಡಿ, ಇನ್ನೂ ಇಲ್ಲ ಎಂದನು. ಮಣ್ಣು ಇನ್ನೂ ಹಸಿ ಇದೆ, ನಾವು ಆತುರಪಟ್ಟರೆ ಬೆಂಕಿಯಲ್ಲಿ ಅದು ಒಡೆದು ಹೋಗುತ್ತದೆ. ಆದರೆ ಜೋನಾ ಹಠ ಹಿಡಿದಿದ್ದರಿಂದ ಗುರು ಅಂತಿಮವಾಗಿ ಒಪ್ಪಿಕೊಂಡರು. ಮರುದಿನ ಬೆಳಿಗ್ಗೆ ಜೋನಾನ ಗೂಡನ್ನು ತೆರೆದಾಗ ಅವನ ಸುಂದರವಾದ ಹೂದಾನಿ ಮಧ್ಯದಲ್ಲಿ ಸೀಳಿ ಹೋಗಿತ್ತು. ಒಮ್ಮೆ ನಯವಾಗಿದ್ದ ಮೇಲ್ಮೈ ಈಗ ಅಸಹ್ಯವಾದ ಗೆರೆಗಳಿಂದ ಕೂಡಿತ್ತು. ಅವನು ತುಂಬ ನೊಂದುಕೊಂಡನು. ಗುರು ಅವನ ಬಳಿ ಬಂದು ಮೃದುವಾಗಿ ಹೇಳಿದರು, ಮಗನೇ, ಬೆಂಕಿ ನಿನ್ನ ಶತ್ರುವಲ್ಲ. ಬೆಂಕಿ ಮಣ್ಣನ್ನು ಗಟ್ಟಿಯಾಗಿಸಲು ಇರುವುದು, ಆದರೆ ನೀನು ಆ ಪ್ರಕ್ರಿಯೆ ಪೂರ್ಣಗೊಳ್ಳಲು ಸಮಯ ಕೊಡಲಿಲ್ಲ. ಜೋನಾಗೆ ಸತ್ಯ ಅರ್ಥವಾಯಿತು. ಮುಂದಿನ ಕೆಲವು ವಾರಗಳಲ್ಲಿ ಅವನು ಕಾಯುವುದನ್ನು ಕಲಿತನು. ಮಣ್ಣನ್ನು ಹೆಚ್ಚು ಸಮಯದವರೆಗೆ ಕಲಸುವುದು, ನಿಧಾನವಾಗಿ ಒಣಗಲು ಬಿಡುವುದು ಮತ್ತು ಶಾಖವು ತನ್ನ ಕೆಲಸವನ್ನು ಪೂರ್ಣವಾಗಿ ಮಾಡಲು ಬಿಡುವುದು, ತಾಳ್ಮೆಯಿಂದಿರುವುದು ಕಷ್ಟವಾಗಿತ್ತು. ಆದರೆ ಪ್ರತಿ ಮಡಿಕೆಯೊಂದಿಗೆ ಅವನು ಹೆಚ್ಚು ಕೌಶಲ್ಯಪೂರ್ಣನಾದನು. ಅಂತಿಮವಾಗಿ ಒಂದು ದಿನ ಜೋನಾ ಸಿದ್ಧವಾದ ಹೂದಾನಿಯನ್ನು ಗೂಡಿನಿಂದ ಹೊರತೆಗೆದನು. ಅದರ ಬಣ್ಣ ಗಾಢವಾಗಿತ್ತು, ಮೇಲ್ಮೈ ನಯವಾಗಿ ಮತ್ತು ಬಲವಾಗಿತ್ತು. ಅವನು ಅದನ್ನು ಬೆಳಗಿನಲ್ಲಿ ಹಿಡಿದಾಗ ಮೊದಲ ಬಾರಿಗೆ ಅದು ಒಡೆಯಲಿಲ್ಲ, ಬದಲಿಗೆ ಅದು ಪ್ರಕಾಶಿಸಿತು. ಗುರು ನಗುತ್ತಾ ಹೇಳಿದರು, ಈಗ ನಿನಗೆ ಅರ್ಥವಾಯಿತಲ್ಲ ಜೋನಾ, ತಾಳ್ಮೆ ತನ್ನ ಕೆಲಸವನ್ನು ಪೂರೈಸಲಿ, ಆಗ ನೀವು ಪರಿಪೂರ್ಣರಾಗುವಿರಿ. ಒಮ್ಮೆ ನಿನ್ನನ್ನು ಭಯಪಡಿಸಿದ ಬೆಂಕಿಯೇ ಈಗ ನಿನ್ನನ್ನು ಬಲಶಾಲಿಯನ್ನಾಗಿ ಮಾಡಿದೆ. ಪಾಠ: ಬೆಳವಣಿಗೆಗೆ ಸಮಯ ಬೇಕಾಗುತ್ತದೆ. ಪ್ರತಿಯೊಂದು ಸವಾಲು, ವಿಳಂಬ ಮತ್ತು ಕಷ್ಟವು ನಿಮಗೆ ವ್ಯಕ್ತಿತ್ವವನ್ನು ಗಟ್ಟಿಗೊಳಿಸುವ ಪ್ರತಿಕ್ರಿಯೆ ಭಾಗವಾಗಿದೆ. ದೇವರು ನಿಮ್ಮನ್ನು ರೂಪಿಸುತ್ತಿರುವಾಗ ಆತುರಪಡಬೇಡಿ. ತಾಳ್ಮೆಯೇ ಮೃದುವಾದ ಮಣ್ಣನ್ನು ಮುರಿಯಲಾಗದ ವಸ್ತುವನ್ನಾಗಿ ಪರಿವರ್ತಿಸುವ ಶಾಖವಾಗಿದೆ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನು ಕಡಿಮೆಯಿಲ್ಲದವರೂ ಆಗುವಿರಿ. ಯಾಕೋಬನು 1ನೇ ಅಧ್ಯಾಯ 4ನೇ ವಚನ.